ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ ಮರ್ದಾಳ. ನಾವು ಕಳೆದ ಸಂಚಿಕೆಯಲ್ಲಿ ಮೇಷರಾಶಿ ಅಂದರೆ ಗುರು ಸಂಚಾರ 2026 ಜೂನ್ ತಿಂಗಳಲ್ಲಿ ಗುರುವು ತನ್ನ ರಾಶಿಯನ್ನು ಬದಲಾವಣೆ ಮಾಡುವಂಥದ್ದು. ಈಗ ಮಿಥುನ ರಾಶಿಯಲ್ಲಿದ್ದದ್ದು ಅದು ಕರ್ಕಾಟಕ ರಾಶಿಗೆ ಮುಂದುವರಿದು ಸಂಚಾರಗೊಳ್ಳುವುದನ್ನು ನಾವು ಕಲಿತಿದ್ದೇವೆ. ಅದರ ಮುಂದುವರಿದ ಭಾಗವಾಗಿ ಈ ಎಪಿಸೋಡಲ್ಲಿ ಕೂಡ ನಾವು ಕಲಿಯಲಿದ್ದೇವೆ. ಈಗ ಗುರು ಕರ್ಕಾಟಕ ರಾಶಿಗೆ ಬಂದಾಗ ಮೇಷರಾಶಿಯವರ ಫಲವನ್ನು ನಾವು ಹೇಳ್ತಾ ಇದ್ದೆವು. ಮೇಷರಾಶಿಯಲ್ಲಿ ಬರುವಂತಹ ಅಶ್ವಿನಿ ನಕ್ಷತ್ರದ 1, 2, 3, 4ನೇ ಪಾದ, ಹಾಗೆಯೇ ಭರಣಿ ನಕ್ಷತ್ರದ 1, 2, 3, 4ನೇ ಪಾದ, ಹಾಗೆ ಕೃತಿಕಾ ನಕ್ಷತ್ರದ 1ನೇ ಪಾದಕ್ಕೆ ಏನೆಲ್ಲ ಗುಣದೋಷ ಇದೆ ಅಂತ ನಾವು ಈಗಾಗಲೇ ವಿವರಣೆಯನ್ನು ಹೇಳಿದ್ದೇನೆ, ನೀವು ತಿಳಿದುಕೊಂಡಿರಬಹುದು. ಆದರೆ ಅಶ್ವಿನಿ ನಕ್ಷತ್ರದಲ್ಲಿ ಇಲ್ಲಿ ಏನು ಅಂತ ಹೇಳಿದರೆ, ನಾನು ವಿವರಣೆ ಕೊಡುತ್ತಿರೋದು ಅಶ್ವಿನಿ ನಕ್ಷತ್ರದವರಿಗೆ ಆದಿಯಲ್ಲಿ ಅಂದರೆ ಜನ್ಮ ಶಿಷ್ಟ ದಶೆ ಅಂತೇಳಿ ಬರ್ತದೆ. ದಶೆ ಅಂತೇಳಿ ಅಂದರೆ ಅವರು ಜನನ ಸಮಯದಲ್ಲಿ ಕೇತು ದಶೆಯಲ್ಲಿ, ಕೇತು 7 ವರ್ಷ ಇರ್ತದೆ, ಕೇತು ದಶೆಯಲ್ಲಿ ಜನನ ಆಗುತ್ತೆ. ಇಲ್ಲಿ ಕೇತು ದಶೆ ಪೂರ್ಣವಾಗಿರುವುದಿಲ್ಲ. ಅಲ್ಲಿ ಎಷ್ಟು ಚಂದ್ರ ಆ ನಕ್ಷತ್ರದಲ್ಲಿ ಪಾಸಾಗಿದೆ, ಅಶ್ವಿನಿ ನಕ್ಷತ್ರದಲ್ಲಿ ಹಾದು ಹೋಗಿದ್ದಾನೆ, ಅದರ ಉಳಿಕೆಯನ್ನೇ ಜನ್ಮಶಿಷ್ಟ ದಶ ಅಂತೇಳಿ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರದ 2 ಪಾದವನ್ನು ಚಂದ್ರ ಪಾಸಾದರೆ ಪುನಃ ಉಳಿಕೆ ಬರುವಂಥದ್ದು 7ರಲ್ಲಿ 3.5 ವರ್ಷ ಉಳಿತದೆ. ಈ ಥರ ನೋಡಿ, ಇದು ನಾವು ಜಾತಕವನ್ನು ಸರಿ ಕೂಲಂಕಷವಾಗಿ ಸ್ಟಡಿ ಮಾಡಿದಾಗ ನಮಗೆ ಉಳಿಕೆ ಜನ್ಮಶಿಷ್ಟ ದಶೆ ಎಷ್ಟು ಇದೆ ಅಂತ ಗೊತ್ತಾಗ್ತದೆ. ಅದರ ಪ್ರಕಾರವಾಗಿ ಉದಾಹರಣೆಗೆ ಒಬ್ಬ ಮಗುವಿಗೆ 7 ವರ್ಷ 3.5 ವರ್ಷ ಅಂತ ಇಟ್ಟುಕೊಳ್ಳಿ. ಜನನ ಸಮಯದ ನಂತರ 3.5 ವರ್ಷ ಕೇತು ದಶೆ ಇತ್ತು ಅಂತೇಳಿ. ಕೇತು ಕಳೆದ ನಂತರ ಅವನಿಗೆ ಶುಕ್ರ ದಶೆ ಆಗುತ್ತೆ. ಶುಕ್ರ ದಶೆ 20 ವರ್ಷ ಇರ್ತದೆ. ಶುಕ್ರ ಕಳೆದ ಮೇಲೆ ಅರ್ಕ ಅಂದರೆ ಸೂರ್ಯ ಬರ್ತಾನೆ. ಸೂರ್ಯ 6 ವರ್ಷ ಇರ್ತಾನೆ. ಹಾಗೆ ಸೂರ್ಯ ಕಳೆದ ಮೇಲೆ ಚಂದ್ರ ದಶೆ ಇರ್ತದೆ. ಚಂದ್ರ 10 ವರ್ಷ ಇರ್ತದೆ. ಈ ಥರ ಚಂದ್ರ ಕಳೆದ ಮೇಲೆ ಕುಜ ಬರ್ತಾನೆ. ಕುಜ 7 ವರ್ಷ ಇರ್ತಾನೆ. ಈ ಥರ ಒಂದೊಂದು ದಶಾಕಾಲ ಇರ್ತದೆ. ದಶಾಕಾಲ ಅಂತ ಹೇಳೋದು. ದಶಾಕಾಲ ಆದಿಯಲ್ಲಿ ಅಶ್ವಿನಿ ನಕ್ಷತ್ರದಲ್ಲಿ ಆದಿಯಲ್ಲಿ ಜನನವಾದವರಿಗೆ ಕೇತು ದಶೆ ಬರ್ತದೆ. ಕೇತುವಿನ ನಂತರ ಶುಕ್ರ ದಶೆ, ಶುಕ್ರನ ನಂತರ ಸೂರ್ಯ ದಶೆ ಅಥವಾ ರವಿ ದಶೆ ಬರ್ತದೆ. ಅದರ ನಂತರ ಚಂದ್ರ ದಶೆ 10 ವರ್ಷ, ಕುಜ ದಶೆ ಈ ರೀತಿಯಲ್ಲಿ ಬರ್ತದೆ. ಈಗ ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಅಶ್ವಿನಿ ನಕ್ಷತ್ರದ 10 ವರ್ಷದ ಮಗುವಿಗೂ ಒಂದು 30 ವರ್ಷದವರಿಗೂ 60 ವರ್ಷದ 70 ವರ್ಷದವರಿಗೂ ಕೂಡ ದಶಾಕಾಲವು ಬೇರೆ ಬೇರೆ ಆಗಿರ್ತದೆ. ಗೋಚರ ಫಲ ಒಂದೇ ಆಗಿರ್ತದೆ ಅಂತ ಹೇಳಿ. ಅಂದರೆ ಅವರೆಲ್ಲರಿಗೂ ಕೂಡ ಗೋಚರದಲ್ಲಿ ಗುರು ಕರ್ಕಾಟಕ ರಾಶಿಯಲ್ಲಿ ಇರ್ತದೆ. ಅದರ ದಶಾಕಾಲ ಅಂದರೆ ಬೇರೆ ಬೇರೆ ಪ್ರಾಯದವರಿಗೆ ಜನ್ಮಶಿಷ್ಟಾನುಸಾರವಾಗಿ ಬೇರೆ ಬೇರೆ ದಶಾಕಾಲಗಳು ಅವರಿಗೆ ನಡೀತಾ ಇರ್ತದೆ ಅಂತ ಹೇಳಿ. ಇಲ್ಲಿ ಏನು ಅಂತ ಹೇಳಿದರೆ, ನೀವು ಕೇತು ದಶೆ ನಡೆಯುವವರಿಗೆ ಈಗ 10 ವರ್ಷದ ಒಳಗಿನ ಮಕ್ಕಳಿಗೆ ಪ್ರತ್ಯೇಕವಾದಂತಹ ಜಾತಕ ಫಲ ಇರುವುದಿಲ್ಲ. ಅವರ ತಂದೆ ತಾಯಿಗಳು ಮಾಡಿದಂಥ ಕರ್ಮಕ್ಕೆ ಅನುಸಾರವಾಗಿ ಮಕ್ಕಳಿಗೆ ಕೂಡ ಆ ಗುಣದೋಷ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಇಲ್ಲಿ ಕೇತು ದಶೆ ನಡೆಯುವರು ಗಣಪತಿ ಆರಾಧನೆ ಮಾಡುವಂಥದ್ದು. ಕೇತು ಶುಕ್ರ ದಶೆಯಲ್ಲಿ ದೇವಿ ಆರಾಧನೆ, ಹಾಗೆ ಸೂರ್ಯನಿಗೆ ಶಿವನನ್ನು ಆರಾಧನೆ ಮಾಡುವಂಥದ್ದು, ಹಾಗೆ ಚಂದ್ರನಿಗೆ ಕೂಡ ಇಲ್ಲಿ ದೇವಿ ಆರಾಧನೆ ಮಾಡುವಂಥದ್ದು. ಕುಜನಿಗೆ ಓಜ ರಾಶಿಯಲ್ಲಿದ್ದರೆ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ಯುಗ್ಮ ರಾಶಿಯಲ್ಲಿ ಕುಜ ಇದ್ದರೆ ದೇವಿಯನ್ನು ಆರಾಧನೆ, ಉಗ್ರ ರೂಪದಲ್ಲಿ ಭದ್ರಕಾಳಿ ಅಂಥವ್ರನ್ನೆಲ್ಲ ಆರಾಧನೆ ಮಾಡುವಂಥದ್ದು ಪದ್ಧತಿ. ಇದು ನಿಮಗೆ ಗೊತ್ತಾಗಿರುವಂಥ ನಾನು ಭಾವಿಸ್ತೇನೆ. ಅದರೊಟ್ಟಿಗೆ ಇದು ಗೋಚರದಲ್ಲಿ ಬರುವಂತಹ ಗುರುವನ್ನು ಆರಾಧನೆ ಮಾಡಿಕೊಳ್ಳುವುದು. ಗುರುವಿಗೆ ಮಹಾವಿಷ್ಣುವಿನ ಆರಾಧನೆ. ಹಾಗೆ ನಾನು ಆಗಲೇ ಹೇಳಿದ್ದೇನೆ, ಏನು ಅಂತ ಹೇಳಿದರೆ, ಕರ್ಕಾಟಕ ರಾಶಿ ಮೇಷರಾಶಿಯವರಿಗೆ ಕರ್ಕಾಟಕದಲ್ಲಿ ಗುರು ಇರ್ತಾನೆ. ಗುರುವಿದ್ದಾಗ 7 ಶನಿ. 7 ಶನಿಗೆ ಏನು ಮಾಡಬೇಕು? ಶನಿ ಪೂಜೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗುವಂಥದ್ದು. ಅದರೊಟ್ಟಿಗೆ ಮಹಾವಿಷ್ಣುವಿನ ಆರಾಧನೆ, ಪುರುಷ ಸೂಕ್ತ ಅರ್ಚನೆಯನ್ನೆಲ್ಲ ಮಾಡಿಕೊಳ್ಬೇಕು. ಹಾಗೆಯೇ ಅವರಿಗೆ
ನಾಗಾರಾಧನೆ ಕೂಡ ಮಾಡುವಂಥದ್ದು ಒಳ್ಳೆಯ ಅನುಕೂಲ ಸ್ಥಿತಿಯನ್ನು ಕೊಡುತ್ತದೆ ಅಂತ ಹೇಳಿ. ಇನ್ನೀಗ ಭರಣಿ ನಕ್ಷತ್ರ ತಗೊಂಡ್ರೆ ಜನ್ಮಶಿಷ್ಟಾನುಸಾರವಾಗಿ ಅವರಿಗೆ ಶುಕ್ರದಶೆಯಲ್ಲಿ ಜನನ ಆಗುತ್ತೆ. ಅವರಿಗೆ ಶುಕ್ರದಶೆ 20 ವರ್ಷ ಇರ್ತದೆ. ಅದು ಜನ್ಮ ಶಿಷ್ಟದಶೆ ಎಷ್ಟು ಅಂತ ನೋಡಿಕೊಂಡು ಒಂದು 10 ವರ್ಷ ಇದ್ದರೆ ಅದು ಶುಕ್ರದಶೆ. ಉದಾಹರಣೆಗೆ ಇದೊಂದು ಶುಕ್ರ 10 ವರ್ಷ ಇರ್ತದೆ. ಶುಕ್ರಗಳ ಮೂಲಕ ಸೂರ್ಯ 6 ವರ್ಷ, ಅದರ ನಂತರ ಚಂದ್ರ 10 ವರ್ಷ, ಚಂದ್ರ ಕಳೆದ ಮೇಲೆ ಕುಜ ಬರ್ತಾನೆ 7 ವರ್ಷ, ಆಮೇಲೆ ಈ ಥರ ಕುಜ ಕಳೆದ ಮೇಲೆ ರಾಹು ಬರ್ತಾನೆ 18 ವರ್ಷ. ಈ ಥರ ಹೋಗ್ತದೆ ಅವರ ದಶಾಕಾಲಗಳು. ಆಯಾ ದಶಾಕಾಲದಲ್ಲಿ ಆಯಾ ಗ್ರಹಗಳನ್ನು ಆರಾಧನೆ ಮಾಡುವುದರೊಟ್ಟಿಗೆ ಏನು ಮಾಡಬೇಕು, ಆಯಾ ಗ್ರಹದ ಅಧಿದೇವತೆ ಪ್ರತ್ಯತಿ ದೇವತೆಗಳನ್ನೆಲ್ಲ ಪ್ರಾರ್ಥನೆ ಮಾಡುವಂಥದ್ದು ಒಳ್ಳೆಯ ಫಲವನ್ನು ಕೊಡುತ್ತದೆ ಅಂತ ಹೇಳಿ. ಇಲ್ಲಿ ಭರಣಿ ಶುಕ್ರದಶೆಯಲ್ಲಿ ನಾನೀಗ ಹೇಳಿದಾಗೆ ದೇವಿ ಆರಾಧನೆ, ಸೂರ್ಯದಶೆಯಲ್ಲಿ ಶಿವನನ್ನು ಆರಾಧನೆ ಮಾಡುವಂಥದ್ದು ಈಶ್ವರ ಮತ್ತು ಚಂದ್ರದಶೆಯಲ್ಲಿ ದೇವಿ, ಕುಜದಶೆಯಲ್ಲಿ ಸುಬ್ರಹ್ಮಣ್ಯ, ಹಾಗೆ ದೇವಿ ಆರಾಧನೆ, ರಾಹುದಶೆಯಲ್ಲಿ ನಾಗಾರಾಧನೆ, ಸುಬ್ರಹ್ಮಣ್ಯನ ಆರಾಧನೆ, ಇದೆಲ್ಲ ಕೂಡ ತುಂಬ ಅನುಕೂಲವಾಗಿರ್ತದೆ. ಹಾಗೆ ಗೋಚರದಲ್ಲಿ ಬರುವಂತಹ ಈ ಗುರುವಿಗೆ ಮಹಾವಿಷ್ಣುವಿನ ಆರಾಧನೆ ಮಾಡಿಕೊಂಡು ಬರುವಂಥದ್ದು. ಇನ್ನೊಂದು ನಾವು ಕೃತಿಕಾ ನಕ್ಷತ್ರ 1ನೇ ಪಾದ ಕೂಡ ಮೇಷರಾಶಿಗೆ ಬರ್ತದೆ. ಕೃತಿಕಾ ನಕ್ಷತ್ರ ಆರಂಭದಲ್ಲಿ ಅವರಿಗೆ ಸೂರ್ಯದಶೆ ಆಗಿರ್ತದೆ. ಸೂರ್ಯದಶೆ 6 ವರ್ಷ ಇರ್ತದೆ. ಸೂರ್ಯದಶೆ 6 ವರ್ಷ ಜನ್ಮಶಿಷ್ಟಕ್ಕೆ ಅನುಸಾರವಾಗಿ ಇದು 6 ವರ್ಷವ 3 ವರ್ಷವ ಹೇಗಿರ್ತದೆ ಒಬ್ಬೊಬ್ಬರಿಗೆ. ಆ ಜನನ ಸಮಯಕ್ಕೆ ಅನುಗುಣವಾಗಿ ಅವರ ನಕ್ಷತ್ರದಲ್ಲಿ ಚಂದ್ರ ಎಷ್ಟು ಹಾದು ಹೋಗಿದ್ದಾನೆ ಅದರ ಬಾಕಿ ಉಳಿಕೆಯ ಅವರಿಗೆ ದಶಾಕಾಲಗಳು ಆರಂಭದ ದಶಾಕಾಲವಾಗಿರುತ್ತೆ. ಆರಂಭದಲ್ಲಿ ಸೂರ್ಯದಶೆ ಎಷ್ಟು ಉಳಿತು ಒಂದು ಉದಾಹರಣೆಗೆ ಒಂದು 3 ವರ್ಷ ಅಂತ ಇಟ್ಟುಕೊಳ್ಳಿ. ನಂತರ ಸೂರ್ಯ ಆದ ನಂತರ ಚಂದ್ರ ಬರ್ತಾನೆ 10 ವರ್ಷ, ಅದರ ಕುಜ ಬರ್ತಾನೆ 7 ವರ್ಷ, ರಾಹು 18 ವರ್ಷ, ರಾಹು ಕಳೆದ ಮೇಲೆ ಗುರು ಬರ್ತಾನೆ 16 ವರ್ಷ. ಈ ಥರ ಬರ್ತದೆ ದಶಾಕಾಲಗಳು. ಆಯಾ ದಶಾಕಾಲದಲ್ಲಿ ಆಯಾ ಗ್ರಹದ ಅಧಿಪತಿಗಳನ್ನು ಅಧಿದೇವತೆ ಪ್ರತ್ಯಧಿ ದೇವತೆಗಳನ್ನು ಆರಾಧನೆ ಮಾಡುವುದರಿಂದ ಶುಭ ಫಲವನ್ನು ನೀವು ಪಡ್ಕೊಳ್ಬಹುದು ಅಂತೇಳಿ. ಇಲ್ಲಿ ನಾನು ಮೊದಲು ಹೇಳಿದಾಗೆ ಸೂರ್ಯನಿಗೆ ಶಿವವನ್ನು ಹೇಳೋದು, ಸೂರ್ಯದಶೆಯಲ್ಲಿ ಚಂದ್ರನಿಗೆ ದೇವಿ, ಕುಜನಿಗೆ ಸುಬ್ರಹ್ಮಣ್ಯ ಮತ್ತು ಭದ್ರಕಾಳಿಯನ್ನು ಆರಾಧನೆ ಮಾಡುವುದು, ಅಥವಾ ಉಗ್ರ ರೂಪದ ದೇವಿಯನ್ನು ಆರಾಧನೆ ಮಾಡುವುದು. ಓಜ ರಾಶಿಯಲ್ಲಿದ್ದರೆ ಸುಬ್ರಹ್ಮಣ್ಯ, ಯುಗ್ಮ ರಾಶಿಯಲ್ಲಿದ್ದರೆ ದೇವಿಯನ್ನು ಆರಾಧನೆ ಮಾಡುವಂಥದ್ದು. ಹಾಗೆ ರಾಹುವಿಗೆ ನಾಗಾರಾಧನೆ, ಸುಬ್ರಹ್ಮಣ್ಯನ ಆರಾಧನೆ, ಹಾಗೆ ಗುರುವಿಗೆ ಮಹಾವಿಷ್ಣು ಆರಾಧನೆಯೆಲ್ಲ ಮಾಡಿಕೊಂಡು ಹೋಗುವುದಂಥದ್ದು ನಿಮಗೆ ಒಳ್ಳೆಯ ಫಲವನ್ನು ಸಿಗ್ತದೆ. ಹಾಗೆ ಗೋಚರದಲ್ಲಿ ಬರುವಂಥ ಗ್ರಹಗಳಿಗೆ ಕೂಡ ಆಯಾ ಗ್ರಹಗಳಿಗೆ ಹೇಳಿದಂತಹ ಗುರುವಿಗೆ ಗುರುವಿಗೆ ಮಹಾವಿಷ್ಣುವಿನ ಆರಾಧನೆ ಮಾಡುವಂಥ. ಈಗ ನಾವು ಗುರುವು ಬಗ್ಗೆ ಹೇಳ್ತೇವೆ. ಇದು ಮೇಷರಾಶಿಯಲ್ಲಿ ಬರುವಂತಹ ಅಶ್ವಿನಿ ನಕ್ಷತ್ರ, ಭರಣಿ ನಕ್ಷತ್ರ, ಕೃತಿಕಾ ನಕ್ಷತ್ರದ 1ನೇ ಪಾದ ಅವರಿಗೆ ಜನನ ಸಮಯದಿಂದ ಬರುವಂಥ ದಶಾಕಾಲಕ್ಕೆ ಅನುಗುಣವಾಗಿ ಯಾವ ದೇವರನ್ನು ಪ್ರಾರ್ಥನೆ ಮಾಡೋದು, ಅದರೊಟ್ಟಿಗೆ ಗೋಚರದಲ್ಲಿ ಬರುವಂಥ ಗ್ರಹಗಳ ಸ್ಥಿತಿ. ಇಲ್ಲಿ ಗೋಚರದಲ್ಲಿ ನಾವು ಮೇಯ್ನಾಗಿ ಶನಿಯನ್ನು, ರಾಹು, ಕೇತುಗಳ ಬಗ್ಗೆ ಮಾತ್ರ ನಾವು ಹೆಚ್ಚಾಗಿ ಹೇಳ್ತೇವೆ. ಬಾಕಿ ಗ್ರಹಗಳ ಬಗ್ಗೆ ಹೆಚ್ಚಾಗಿ ಯಾರು ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಚಂದ್ರ 2 ಕಾಲ ದಿವಸದಲ್ಲಿ ಒಂದು ರಾಶಿಯನ್ನು ಚೇಂಜ್ ಮಾಡುತ್ತಾನೆ, ಬುಧ ಶುಕ್ರಗಳು 1 ತಿಂಗಳಲ್ಲಿ, ಕುಜ 45 ದಿವಸಗಳಲ್ಲಿ, ಹೀಗೆಲ್ಲ ಇರುವುದರಿಂದ ಅದನ್ನು ಹೆಚ್ಚಾಗಿ ಯಾರು ಆ ಬಗೆಯಾಗಿ ಹೆಚ್ಚು ವಿವರಣೆಯನ್ನು ಕೊಡಲಿಕ್ಕೆ ಬರುವುದಿಲ್ಲ. ಇಲ್ಲಿ ಏನು ಅಂತ ಹೇಳಿದ್ರೆ, ಶನಿಯು 2.5 ವರ್ಷ ಒಂದು ರಾಶಿಯಲ್ಲಿ ಇರ್ತಾನೆ, ರಾಹು ಸಾಧಾರಣ 1.5 ವರ್ಷಗಳ ಕಾಲ ಇರ್ತದೆ, ರಾಹು ಕೇತುಗಳು 1.5 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಇರ್ತದೆ. 3 ರಾಶಿ ಬದಲಾವಣೆ ಆದರೂ ವಕ್ರದಲ್ಲಿದ್ದಾಗ ಅವ ಉಚ್ಚ ಕ್ಷೇತ್ರದ ಫಲವನ್ನು ಕೊಡ್ತಾನೆ ಅಂತೇಳಿ, ವಕ್ರಂಗತೆ ಉಚ್ಚ ಕ್ಷೇತ್ರ ಫಲಂ ವಿದದ್ಯ ಅಂತೇಳಿ ಜ್ಯೋತಿಷ ಬ್ರಹ್ಮರಹಸ್ಯ ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಆದರೆ ಅತಿಚಾರವಾದಂಥ ಗ್ರಹಗಳಿಗೆ ದೊಡ್ಡ ಗುಣವನ್ನು ಕೊಡುವುದಿಲ್ಲ, ಅದು ಫಲವನ್ನು ಕೊಡೋದಿಲ್ಲ ಅಂತ ಹೇಳಿ. ಹಾಗಿದ್ದರೂ ಕೂಡ ವಕ್ರ ಅತಿಚಾರವನ್ನಾಗಿ ಅದರ ಬಗ್ಗೆ ಹೆಚ್ಚು ವಿವರಣೆಯನ್ನು ನಾವು ಕೊಡಬೇಕಾದ ಅಗತ್ಯ ಇರುವುದಿಲ್ಲ.
ಗುರುಗ್ರಹ ಸಾಧಾರಣವಾಗಿ 1 ವರ್ಷ ಈ ರಾಶಿಯಲ್ಲಿ ಇರುವುದರಿಂದ, ಕರ್ಕಾಟಕ ರಾಶಿಯಲ್ಲಿ ಇರುವುದರಿಂದ ವಕ್ರ ಅತಿಚಾರದ ಬಗ್ಗೆ ಹೆಚ್ಚು ವಿವರಣೆ ಅಗತ್ಯ ಇಲ್ಲ. ಅದು ದೊಡ್ಡ ಹಾಗಾಗಿ ಯಾರು ಕೂಡ ವಿವರಣೆಯನ್ನು ಕೊಡುವುದಿಲ್ಲ. ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಇದ್ದಾಗ ಮೇಷರಾಶಿಯವರಿಗೆ ಏನೆಲ್ಲ ಗುಣ ದೋಷಗಳು ಕೊಡುತ್ತದೆ ಎಂಬಿತ್ಯಾದಿಯಾಗಿ ನಾನು ಈ ಮೊದಲೇ ನಿಮಗೆ ಹೇಳಿರುತ್ತೇನೆ. ಈ ಬಗ್ಗೆ ನಾನು ನೀಡಿರುವಂಥ ವಿವರಣೆ ನಿಮಗೆ ಗೊತ್ತಾಗಿರ್ಬೋದು ಅಂತ ನಾನು ಭಾವಿಸ್ತೇನೆ. ತಮ್ಮ ಸಲಹೆ ವಿಮರ್ಶೆಗಳಿದ್ದರೆ ಕಳಿಸಿಕೊಡಿ. ಈ ಎಪಿಸೋಡು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.